ಅರುಣ್ ಬೆಲ್ಲದ್, ಗೃಹ ಸಚಿವರು. ಗೃಹ ಸಚಿವರಿಗೆ ಧಾರವಾಡ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಮಾಡಲು ಉದ್ದೇಶಿಸಲಾಗಿದ್ದ ಭಾರತ ಮೀಸಲು ಪಡೆ ಘಟಕವನ್ನು ಹೊಸದಾಗಿ ಬೆಂಗಳೂರಿಗೆ ದೇವನಹಳ್ಳಿಯಲ್ಲಿ ಮತ್ತು ಕೋಲಾರದ ಬಂಗಾರಪೇಟೆಯಲ್ಲಿ ಮಾಡಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತಂತೇಳಿ ಕೇಳಿ ಬಂದಿದೆ. ಇದರಿಂದ ಉತ್ತರ ಕರ್ನಾಟಕಕ್ಕೆ ಎರಡು ಈ ಘಟಕಗಳು ಮಂಜೂರಾಗಿದ್ದು, ಹಿಂದೆ ಬೊಮ್ಮಾಯಿಯವರು ಇದ್ದಾಗ ಒಂದು ಉತ್ತರ ಕರ್ನಾಟಕಕ್ಕೆ ಧಾರವಾಡ ಮತ್ತು ಬೆಳಗಾಂ ಬಾರ್ಡರ್ದಲ್ಲಿರುವಂತಹ ಬೇಲೂರಲ್ಲಿ, ಇನ್ನೊಂದು ಬೆಂಗಳೂರು ಹತ್ತಿರ ಕೋಲಾರದಲ್ಲಿ ಮಾಡಬೇಕಂತ ಮಾಡಿದ್ದು. ಯಾಕಂದ್ರೆ ನಮ್ಮ ವಿಧಾನಸೌಧ, ನಮ್ಮ ಸುವರ್ಣಸೌಧದಲ್ಲಿ ಅಲ್ಲಿ ನಡೆದಾಗೂ ಕೂಡ ಏನಾದರೂ ಸದನ ನಡೆದಾಗ, ಅಲ್ಲಿ ಏನಾದರೂ ಹೋರಾಟ ಆದಾಗ ಅಲ್ಲಿ ಇಮಿಡಿಯೇಟ್ಲಿ ನಮ್ಗೆ ಟ್ರೂಪ್ಸ್ ಬೇಕಾಗ್ತಾವ. ಅದಕ್ಕೆ ಆ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ. ಬಾರ್ಡರ್ ಇಶ್ಯೂಸ್ ಇರ್ತಾವು, ಆಮೇಲೆ ಕಮ್ಯುನಲಿ ಸೆನ್ಸಿಟಿವ್ ಇರುವಂತಹ ಏರಿಯಾ. ಹಾಗಾಗಿ ಒಂದು ಉತ್ತರ ಕರ್ನಾಟಕಕ್ಕೆ ಮತ್ತು ಒಂದು ದಕ್ಷಿಣ ಕರ್ನಾಟಕಕ್ಕೆ ಅಂತ ಮಾಡಿದ್ದು. ಇವು ಎರಡೂ ಸೆಂಟರ್ಸು ಈಗ ಒಂದು ಕೋಲಾರದಲ್ಲಿ ಮತ್ತು ಇನ್ನೊಂದು ದೇವನಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಕೋಲಾರದಲ್ಲಿ ಮೊನ್ನೆ ಗೃಹ ಸಚಿವರ ಪೇಪರ್ದಲ್ಲಿ ನೋಡಿದೆ, ಆಲ್ರೆಡಿ ಹೋಗಿ ಅದಕ್ಕೆ ಅವರು ಪೂಜಾನು ಕೂಡ ಮಾಡಿ ಬಂದರಂತೆ ನಂಗೆ ಅನಿಸುತ್ತೆ. ಆದ್ರೆ ಈಗ ನಮ್ಮ ಧಾರವಾಡದ ಹತ್ತಿರ ಬೇಲೂರಲ್ಲಿ ಮಾಡಿದ್ದಕ್ಕೆ ಜಗಾನು ಕೊಟ್ಟೈತಿ, ಅದಕ್ಕೆ ಬೇಲಿ ಕೂಡ ಹಾಕಿದ್ದಾರೆ, ಗಾರ್ಡ್ ರೂಮ್ ಕೂಡ ಮಾಡೈತಿ, ಲೈಟಿಂಗ್ ಮಾಡೈತಿ, ಎಲ್ಲ ಮಾಡಿ ಶುರು ಆಗುವಂತ ಘಟಕ ನಮ್ಮ ಉತ್ತರ ಕರ್ನಾಟಕದಿಂದ ಇದು ಕೂಡ ದಕ್ಷಿಣ ಕರ್ನಾಟಕಕ್ಕೆ ಬಂದೈತಿ. ಅದಕ್ಕೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಏನೈತಿ ಅಧಿಕಾರಿಗಳು ಬಹಳ ಚಾಣಾಕ್ಷ ರೀತಿಯಿಂದ ಕೊಟ್ಟಿದ್ದಾರೆ. ಅವರು ಉತ್ತರ ಕರ್ನಾಟಕದಲ್ಲಿ ಇಂತಿಂತ ಸೆಂಟರ್ ಅದಾವ ಅಂತ ಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಗಳದಾವೋ ಅವನ್ನ ಅದ್ರ ಬಗ್ಗೆ ಮರೆಮಾಚಿಸಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು. ಮಂತ್ರಿಗಳೇ ನಂದು ವಿನಂತಿ, ಉತ್ತರ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದ್ದು ಅಲ್ಲಿ ಮಾಡ್ರಿ, ಇಲ್ಲಿ ಬೇಕಂತಂದ್ರೆ ಇನ್ನೊಂದು ತೊಗೊಂಬಂದು ಮುಂದೆ ಮಾಡ್ರಿ. ಅದು ನಂದ ಕಳಕಳಿಯ ವಿನಂತಿ. ಉತ್ತರ ಕರ್ನಾಟಕದ ಆದಂತ ಧಾರವಾಡಕ್ಕೆ ಬರುವಂತ ಈ ಘಟಕವನ್ನು ಶಿಫ್ಟ್ ಮಾಡಬೇಡ್ರಿ. ಮತ್ತು ನಾನು ನಿಮ್ಗೆ ವೈಯಕ್ತಿಕ ಕೂಡ ಹೇಳಿದ್ದೆ, ಇದು ರೀಸನ್ ಯಾಕೆ ಶಿಫ್ಟ್ ಆಗ್ತಂದ್ರೆ ಇದು ಅಲ್ಲಿ ಯಾರ್ದೋ ಒಬ್ಬರದ್ದು ಲ್ಯಾಂಡ್ ಐತಂತ ನಿಮ್ಮ ಅಧಿಕಾರಿಗಳದ್ದು, ಪೊಲೀಸ್ ಅಧಿಕಾರಿಗಳದ್ದು. ಆ ಪಕ್ಕದಲ್ಲೇ ಇದು ಸೆಂಟರ್ ಬಂದ್ರೆ ಲೇಔಟ್ ಮಾಡಕ್ ಅನುಕೂಲ ಆಗ್ತಿತ್ತಂತೆ, ಅಲ್ಲಿ ಮಾಡಾಕ್ತಾರ ಅಂತ ಹೇಳಿ ನಾವು ಕೇಳಿ ಬಂದೈತಿ. ದಯಮಾಡಿ ಇದಕ್ಕೆ ಅನ್ಯಾಯ ಆಗದಂಗ ನೋಡ್ಕೊಡಿ. ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ಒಂದ್ ನಿಮಿಷ ಅಧ್ಯಕ್ಷ. ಗೃಹ ಸಚಿವರು ಅವ್ರಿಗೇನ ಅಧ್ಯಕ್ಷರೇ, ಬಂಗಾರಪೇಟೆ ಸಬ್ಜೆಕ್ಟ್ ಆದ ಕಾರಣ ಅಧ್ಯಕ್ಷರೇ ಇವ್ರಿಗೆ ಬೇಕು ಅಂತ ಕೇಳಲಿ. ಬಂಗಾರಪೇಟೆ ಆಗಿರ್ತಕ್ಕಂಥದನ್ನ ಯಾಕೆ ಕೊಡಿ ಕೇಳೋಕೋಸ್ಕರ ಮಾಡಬಾರ್ದು ಇವ್ರು. ಅವ್ರಿಗೆ ಬೇಕು ಅಂತ ಕೇಳಲಿ, ಮಾಡಿಸ್ಕೊಳ್ಳಿ. ಬಂಗಾರಪೇಟೆ ಯಾಕೆ ಕೊಟ್ಟಿದ್ರಿ ಯಾಕೆ ಕೇಳ್ತೀರಿ ನೀವು? ಯಾಕೆ ಕೊಡಬಾರ್ದು? ಬಂಗಾರಪೇಟೆ ಪಾಕಿಸ್ತಾನದಲ್ಲಿ ಇದೆಯಾ? ಇಲ್ಲ, ಅವ್ರು ಕೊಡೋದಕ್ಕೆ ನಮ್ಗೆ ನಿಮ್ಗೆ ಬೇಕು ಅಂತ ಕೇಳಿ. ಸುಮ್ಮನೆ ಉತ್ತರ ಕರ್ನಾಟಕ ನಾವು ಅಡಿಷನಲ್ ಸ್ಯಾಂಕ್ಷನ್ ತೋರಿ ಮಾಡ್ಕೋರಿ, ನಮ್ಗೇನ್ ಪ್ರಶ್ನೆ ಇಲ್ಲ. ನಮ್ದು ನಾವ್ ಯಾರ್ದು ಕಸ್ಕೊಳ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ನಮಗೇನು ಮಂಜೂರಾಗಿದೆ ಅದರ ಬಂಗಾರಪೇಟೆ ಇಡಿ, ಅಗತ್ಯ ಬಿದ್ದರೆ ಅವರು ಮಾಡಿಸ್ಕೊಳ್ಳಿ, ಬೇಡ ಅಂತ ಹೇಳಿ. ಆಯ್ತು, ಓಕೆ.